ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವತ್ತೂ ತೋರಿಸಿಲ್ಲ ನಾನು ಅಂತಹ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಹೊಸ ರೀತಿಯ ಸೀರೆ ಕುಚ್ಚಿದು ಡಿಫ್ರೆಂಟ್ ಆಗಿ ಬರುತ್ತೆ. ಬೀಡ್ಸ್ಗಳನ್ನು ಬಳಸಿ ಹಾಕುವಂತಹ ಡಿಸೈನು. ಇದಕ್ಕೆ ಮೊದಲೇ ಈ ಥರ ಟಸಲ್ಸ್ಗಳು ಬೇಕಾಗುತ್ತೆ. ಇದು ನೋಡಿ 127 ಟಸಲ್ ಇದೆ. ಡಬಲ್ ಮಾಡ್ಕೊಂಡಾಗ 247 ಟಸಲ್ ಇದು. ಟಸಲ್ಸ್ಗಳನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಈ ಡಿಸೈನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ಕಾಟನ್ ಥ್ರೆಡ್ 4 ಎಳೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡು, ಹಾಗೆ ಈ ಥರ 3 mm ಇರುವಂತಹ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಇಲ್ಲಿ ಪರ್ಲ್ಸ್ ಕೂಡ ನೀವು ಬಳಸ್ಕೋಬೋದು. ಯಾವ ಥರ ಅಂತ ನೋಡೋಣ. ಮೊದಲು ನಾನೀಗ ಸೂಜಿಗೆ 10 ಬೀಡ್ಸ್ಗಳನ್ನು ಪೋಣಿಸ್ಕೋತೀನಿ. ಬೀಡ್ಸ್ ದೊಡ್ಡ ಸೈಜ್ ಬೇಕಿದ್ರೆ ದೊಡ್ಡ ಸೈಜ್ ಕೂಡ ತಗೊಳ್ಳಿ. ಸೀರೆ ಕುಚ್ಚಿಗೆ ಆದರೆ ಇದೇ ಕರೆಕ್ಟು. ಈಗ ನಾನು ತೋರಿಸ್ತಿದ್ದೀನಲ್ಲ, ಇದನ್ನು ನೀವು ಬ್ಲೌಸ್ಗೂ ಕೂಡ ಡೆಕೋರೇಟಿವ್ ಮಾಡ್ಬೋದು. ಹಾಗೆ ಮನೆಗಳಿಗೂ ಕೂಡ ಡೆಕೋರ್ ಮಾಡ್ಬೋದು. ಬ್ಲೌಸ್ಗಳು ಸಿಂಪಲ್ ಆಗಿದ್ದರೆ ಈ ಡಿಸೈನನ್ನು ಕೂಡ ನೀವು ಮಾಡ್ಕೋಬೋದು. ಮೊದಲು 10 ಬೀಡ್ಸ್ಗಳನ್ನು ಪೋಣಿಸ್ಕೋತೀನಿ. 10 ಬೀಡ್ಗಳನ್ನು ಪೋಣಿಸಿದ ಮೇಲೆ ನೋಡಿ ಈ ಥರ ಇಟ್ಕೊಳ್ಳಿ. ಇವಾಗ ಇದನ್ನು ನಾನು ಯಾವ ಥರ ತೋರಿಸ್ತಿದ್ದೀನೋ ಆ ಥರ ಮಾಡ್ಕೊಳ್ಳಿ. ಇದಕ್ಕೆ ಗಂಟನ್ನು ಹಾಕ್ಕೋಬೇಕು. ಈ ಥರ ನೋಡಿ, ಈ ಥರ ರೌಂಡಾಗಿ ಬರಲಿ. ಈ ಥರ ಗಂಟು ಹಾಕ್ಕೊಳ್ಳಿ. ಇದು ಒಂದು ಡಿಫ್ರೆಂಟ್ ಆಗಿರುವಂತಹ ಡಿಸೈನು. ಯಾರೂ ಕೂಡ ತೋರಿಸಿಲ್ಲ ಈ ಥರ ಡಿಸೈನು. ಹೊಸ ಥರ ಟ್ರೈ ಮಾಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈ ಥರ ಗಂಟನ್ನು ಕಟ್ಟಿದ ಮೇಲೆ ಈ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಇಲ್ಲಿ 2 ಬೀಡ್ಗಳನ್ನು ಪೋಣಿಸ್ಬೇಕು. ಡೈರೆಕ್ಟಾಗಿ ಇದೇ ನೀಡಲ್ಗೆನೆ 2 ಬೀಡ್ಗಳನ್ನು ಪೋಣಿಸ್ಕೋತೀನಿ. ನೋಡಿ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. 2 ಬೀಡ್ಗಳನ್ನು ಪೋಣಿಸಿದ ಮೇಲೆ ಈ ಬೀಡನ್ನು ಬಿಟ್ಟು ಈ ಬೀಡಿಂದ ಈ ಥರ ಸೂಜಿಯನ್ನು ಹೊರಗಡೆ ತೆಗಿರಿ. ನೋಡಿ, ಈ ಥರ ಮತ್ತೆ 2 ಬೀಡ್ಗಳನ್ನು ಪೋಣಿಸ್ಕೊಳ್ಳಿ. ನೀವು ಇದನ್ನು ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಮತ್ತೆ 2 ಬೀಡ್ಗಳನ್ನು ಪೋಣಿಸ್ಕೊಂಡ್ಮೇಲೆ ನೆಕ್ಸ್ಟ್ ಈ ಬೀಡನ್ನು ಬಿಟ್ಟು ಈ ಬೀಡಿಂದ ಈ ಥರ ಸೂಜಿಯನ್ನು ಹೊರಗಡೆ ತೆಗಿಬೇಕು. ಮತ್ತೆ ಇದಕ್ಕೆ 2 ಬೀಡ್ಗಳನ್ನು ಪೋಣಿಸ್ತೀನಿ. ಈ ಬೀಡನ್ನು ಬಿಟ್ಟು ಈ ಬೀಡಿಂದ ಸೂಜಿಯನ್ನು ಹೊರಗಡೆ ತೆಗಿರಿ. ನೋಡಿ, ಈ ಥರ ಬರುತ್ತೆ. ಇನ್ನೊಂದು ಸ್ಟೆಪ್ ಇದೆ. ಮತ್ತೆ 2 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಈ ಬೀಡನ್ನು ಬಿಟ್ಟು ಈ ಬೀಡು, ಈ ಬೀಡಿಂದ ಸೂಜಿಯನ್ನು ಹೊರಗಡೆ ತೆಗಿಬೇಕು. ಮತ್ತೆ 2 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಈ ಬೀಡನ್ನು ಬಿಟ್ಕೊಂಡು ಈ ಬೀಡಿಂದ ಹೊರಗಡೆ ತೆಗಿಬೇಕು. ನೋಡಿ, ಈ ಥರ ಬರುತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿಂದನೇ ಈ ಬೀಡ್ ಒಳಗಡೆಗೆ ಈ ಥರ ನೀಡಲ್ ಹಾಕಿ ತೋರಿಸ್ತೀನಿ. ನೋಡಿ, ಇಲ್ಲಿ ದಾರ ಇದೆಯಲ್ಲ, ಇದರ ಪಕ್ಕ ಇರುವಂತಹ ಇದು ಬೀಡ್ಗೆ ಈ ಥರ ಸೂಜಿಯನ್ನು ಹಾಕಿ ಒಂದು ಬೀಡನ್ನು ಪೋಣಿಸ್ಕೋತೀನಿ. ಇದಕ್ಕೆ ಒಂದು ಬೀಡನ್ನು ಪೋಣಿಸಿದ ಮೇಲೆ ಇವಾಗ ಏನು ಮಾಡಬೇಕಂದ್ರೆ ಈ ಬೀಡು ಮತ್ತು ಈ ಬೀಡು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿರ್ತೀವಲ್ಲ ಆ ಬೀಡು, ಈ 2 ಬೀಡಿಂದನೂ ಈ ಥರ ತೆಗಿರಿ. ನೋಡಿ, ಈ ಶೇಪಲ್ಲಿ ಬರುತ್ತೆ ಇವಾಗಿದು.
ನೆಕ್ಸ್ಟ್ ಇಲ್ಲಿಂದ ಈ ಬೀಡ್ ಒಳಗಡೆ ನೀಡಲನ್ನು ಹಾಕಿ ಒಂದು ಬೀಡನ್ನು ಪೋಣಿಸ್ಕೊಳ್ಳಿ. ಈ ಬೀಡ್ ಪೋಣಿಸಿದ ಮೇಲೆ ಈ ಬೀಡು ಮತ್ತು ಈ ಬೀಡಿಂದ ಹೊರಗಡೆ ತೆಗಿಬೇಕು. ನೋಡಿ ಈ ಶೇಪಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿಂದಾನೆ ಮತ್ತೆ ಇವಾಗ ಈ ಬೀಡ್ ಒಳಗಡೆ ಹಾಕಿ ಇನ್ನೊಂದು ಪೋಣಿಸ್ಕೋತೀನಿ. ಈ ಡಿಸೈನ್ಗೆ ನೀವು ಎಲ್ಲಾದರೂ ಒಂದು ಕಡೆ ಸ್ಕಿಪ್ ಮಾಡಿದರೂ ಕೂಡ ನಿಮಗೆ ಡಿಸೈನ್ ಆಗ್ತಾನೆ ಆಗೋದಿಲ್ಲ. ಈ ಬೀಡಿಂದ ಹೊರಗಡೆ ತೆಗಿರಿ. ನೆಕ್ಸ್ಟ್ ಈ ಬೀಡ್ ಒಳಗಡೆ ಹಾಕಬೇಕು. ಇವಾಗ ಒಂದು ಬೀಡನ್ನು ಪೋಣಿಸ್ಕೊಂಡು ಈ ಬೀಡು ಮತ್ತು ಈ ಬೀಡಿಂದ ಹೊರಗಡೆ ತೆಗಿಬೇಕು. ನೋಡಿ ಸೇಮ್ ಸ್ಟಾರ್ ಥರ ಬಂದಿದೆ. ಇನ್ನೊಂದು ಸ್ಟೆಪ್ ಇದೆ, ಆಯಿತು, ಲಾಸ್ಟ್ ಒನ್ ಇದು. ಇದ್ರ ಒಳಗಡೆ ಹಾಕಿ ಆದಷ್ಟು ಕಲರ್ ಹೋಗದೆ ಇರುವಂತಹ ಬೀಡ್ಸ್ಗಳನ್ನು ಬಳಸಿ. ಈಗ ಈ ಎರಡು ಬೀಡಿಂದನೂ ಹೊರಗಡೆ ತೆಗಿಬೇಕು. ನೋಡಿ ಈ ಥರ ಸ್ಟಾರ್ ಶೇಪಲ್ಲಿ ಬರುತ್ತೆ. ನೆಕ್ಸ್ಟ್ ಇವಾಗ ಇದಕ್ಕೆ ರೆಡಿ ಮಾಡ್ಕೊಂಡಿರುವಂತಹ ಟಜಲನ್ನು ಹಾಕ್ತೀನಿ. ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ. ಇಲ್ಲಿಂದ ಈ ಬೀಡ್ಗೆ ವಾಪಸ್ ಈ ಥರ ತಗೊಂಡೋಗಿ ದಾರವನ್ನು ಸ್ವಲ್ಪ ಹ್ಯಾಂಗಿಂಗ್ ಥರ ಬಿಟ್ಕೊಳ್ಳಿ, ಟೈಟಾಗಿ ಎಳೆಬೇಡಿ. ಮತ್ತೆ ಇವಾಗ ಇದೇ ಟಜಲ್ನಲ್ಲಿ ಹಾಕಿ ಈ ಕಡೆ ತಗೊಳ್ಳಿ. ಮತ್ತೆ ಒಂದು ಸಲ ಬೀಡಿಂದ ಹೊರಗಡೆ ತೆಗಿರಿ. ಈ ಥರ ಒಂದು 2-3 ಸಲ ಮಾಡ್ಕೊಂಡ್ಮೇಲೆ ಇವಾಗ ಇಲ್ಲಿಂದ ಇದನ್ನು ಕೆಳಗಡೆ ತಗೊಂಡೋಗಿ ಈ ಥರ ತಗೊಂಡೋಗಿ ಈ ದಾರವನ್ನು ಕಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಜಸ್ಟ್ ಇದನ್ನು ಇಲ್ಲಿ ನಾವು ಸೀರೆಗೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಈ ಥರ ನಾನು 2 ರೆಡಿ ಮಾಡ್ಕೊಂಡಿದ್ದೀನಿ. ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಡಿಸೈನನ್ನು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹೊಸ ರೀತಿಯ ಸೀರೆ ಕುಚ್ಚು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ತೋರಿಸಿದ್ದು ಕೂಡ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಇವಾಗ ಇದನ್ನು ಸೀರೆಗೆ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ. ನೆಕ್ಸ್ಟ್ ಇವಾಗ ಸೀರೆಗೆ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ಸೀರೆ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡನ್ನು ತಗೊಳ್ಳಿ. ಸ್ಟಾರ್ಟಿಂಗಲ್ಲಿ 4 ಎಳೆ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಬೀಡನ್ನು ಹಾಕ್ತೀನಿ. ಹಾಗೆ ಒಂದು ಪರ್ಲು ಮತ್ತು ಒಂದು ಬೀಡು. ಬೀಡ್ಸ್ಗಳು ಬೇಕಿದ್ರೆ ಹಾಕ್ಕೊಳ್ಳಿ. ಆಲ್ರೆಡಿ ಜಾಸ್ತಿ ನಾವಿಲ್ಲಿ ವರ್ಕನ್ನು ಮಾಡ್ಕೊಳ್ಳುವಾಗ ಹಾಕಿರ್ತೀವಲ್ಲ. ಬೇಡ ಅಂದರೆ ನೀವು ಬೀಡ್ಸ್ಗಳನ್ನು ಸ್ಕಿಪ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಈ ಥರ ಹಾಕ್ಕೊಂಡು ಮತ್ತೆ ಈ ಬೀಡಿಂದ ಕೆಳಗಡೆಯಿಂದ ಮೇಲ್ ತಗೊಂಡೋಗ್ಬೇಕು. ನೋಡಿ ಈ ಥರ ಬರುತ್ತೆ. ಇವಾಗ ಇಲ್ಲಿ ಲಾಕನ್ನು ಮಾಡ್ಕೋತೀನಿ. ಇವಾಗ ಇಲ್ಲಿ 3 ಬೀಡ್ಸ್ಗಳನ್ನು ಹಾಕಿದ್ನಲ್ಲ, ಅದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಬೀಡ್ಸ್ಗಳು ಜಾಸ್ತಿ ಆಗುತ್ತೆ ಅಂದರೆ. ಲಾಕ್ ಮಾಡಿಕೊಂಡು ಈ 3 ಬೀಡಿಂದನೂ ಈ ಥರ ಹೊರಗಡೆ ತಂದು ಕಟ್ ಮಾಡ್ಕೊಳ್ಳಿ ದಾರವನ್ನು.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನಿಮಗೆ ಗ್ಯಾಪ್ ಎಷ್ಟು ಬೇಕೋ ಒಂದು ಸೀರೆಗೆ ಒಂದಾದಮೇಲೆ ನೋಡಿಕೊಂಡು ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇದು ಸ್ವಲ್ಪ ದೂರ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಒಂದು ಕುಚ್ಚು ಆದಮೇಲೆ ನೀವು 1 ಇಂಚು ಅಥವಾ 1.5 ಇಂಚ್ಗೆ ನೀವು ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಾನಿಲ್ಲಿ 1 ಇಂಚ್ಗಿಂತ ಜಾಸ್ತಿ ಗ್ಯಾಪನ್ನು ಬಿಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ಇದನ್ನು ಬ್ಲೌಸ್ಗಳಿಗೆ ಲಟ್ಕನ್ ಆಗಿ ಕೂಡ ಬಳಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಬೀಡ್ಸ್ಗಳನ್ನು ಚೇಂಜ್ ಮಾಡಿ ನೀವು ಮಾಡ್ಕೋಬೋದು. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.